ಈಗಾಗಲೇ ನಾನು ಕನ್ನಡದಲ್ಲಿ ಬರುವಂತಹ ಎಲ್ಲ ಒಂದು ಅಂಕದ ಪ್ರಶ್ನೆಗೂ ಆನ್ಸರ್ ಸಮೇತ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ತುಂಬ ಜನ ಅದನ್ನು ನೋಡಿ ನನಗೆ 2 ಮಾರ್ಕ್ಸು ಅದೇ ರೀತಿ ಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಹಾಗಾಗಿ ಯಾವುದೆಲ್ಲ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಇದೆ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಆ ಎಲ್ಲ ಕ್ವೆಶನ್ಸಿಗೂ ಎಲ್ಲ 2 ಮಾರ್ಕ್ಸ್ ಕ್ವೆಶನ್ಸ್ಗೂ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತಿದ್ದೀನಿ. ಇನ್ನು ಯಾರು 1 ಮಾರ್ಕ್ಸ್ದು ಕ್ವೆಶನ್ಗೆ ಆನ್ಸರ್ ಇರೋ ವಿಡಿಯೋನ ನೋಡಿಲ್ಲ, ಈಗಲೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಬೇಕಿದ್ರೆ ಹೋಗಿ ನೋಡಿ. ಈ ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ನ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಮೊದಲಿಗೆ ಕದಡಿದ ಸಲಿಲಂ ತಿಳಿವಂದದೆಯಿಂದ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ. ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಇದಕ್ಕೆ ಉತ್ತರ, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಪ್ರತ್ಯಕ್ಷವಾಗಿ ಚಕ್ರಧರನಾದ ಲಕ್ಷ್ಮಣನನ್ನು ಹಾಗೂ ಚರಮದೇಹಧಾರಿಯಾದ ರಾಮನನ್ನು ಕೊಲ್ಲುವುದಿಲ್ಲ, ಆದರೆ ಉಳಿದವರನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ರಾವಣನಿಗೆ ಆಶ್ವಾಸನೆ ನೀಡಿತು. ಎರಡನೇದು, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ರಾವಣನು ತಪಸ್ಸಿನಿಂದ ಅಂತಃಪುರಕ್ಕೆ ಬಂದಾಗ ಅಂತಃಪುರದ ಸ್ತ್ರೀಯರ ಬಾಡಿದ ಮುಖವನ್ನು ನೋಡಿ, ನಿಮಗೆ ಇಂತಹ ಅವಮಾನವನ್ನು ಮಾಡಿದವರನ್ನು ಹುಬ್ಬುಗಂಟಿಕ್ಕುವಷ್ಟರಲ್ಲಿ ಸೆರೆ ಹಿಡಿದು ತಂದು ಅವರಿಗೆ ನಾನಾ ರೀತಿಯಾಗಿ ಅವಮಾನಿಸುತ್ತೇನೆ, ಅಂದರೆ ಶಿಕ್ಷಿಸುತ್ತೇನೆ ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು. ಇನ್ನು ಮೂರನೇದು, ಸೀತೆಯ ತಲ್ಲಣಕ್ಕೆ ಕಾರಣವೇನು? ಆನ್ಸರ್, ರಾವಣನ ಆಗಮನವನ್ನು ತಿಳಿದ ಸೀತೆ ತನಗೆ ತಾನೇ ತಲ್ಲಣಕ್ಕೆ ಗುರಿಯಾಗುತ್ತಾಳೆ. ಈ ದುಷ್ಟ ರಾವಣ ರಾಮ ಲಕ್ಷ್ಮಣರ ಬಗ್ಗೆ ಯಾವ ರೀತಿಯ ಕೆಟ್ಟ ವಾರ್ತೆಯನ್ನು ತರುತ್ತಿದ್ದಾನೋ ಎಂಬ ಆತಂಕವನ್ನು ವ್ಯಕ್ತಪಡಿಸುತ್ತಾಳೆ. ಇನ್ನು ನಾಲ್ಕನೇದು, ರಾವಣನು ಸೊಕ್ಕಿನಿಂದ ಸೀತೆಯನ್ನುದ್ದೇಶಿಸಿ ಆಡಿದ ಮಾತುಗಳಾವವು? ಆನ್ಸರ್, ರಾವಣನು ಸೀತೆಯ ಬಳಿ ಬಂದು ಸೊಕ್ಕಿನಿಂದ ಮಾತನಾಡಲು ಮುಂದಾಗುತ್ತಾನೆ. ನನಗೆ ಬಹುರೂಪಿಣಿ ವಿದ್ಯೆ ದಕ್ಕಿದೆ, ನನಗೆ ಸರಿಸಮಾನಾದ ಶತ್ರುಗಳು ಯಾರೂ ಇಲ್ಲ. ಇನ್ನು ನೀನು ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯದಲ್ಲಿ ರಾಣಿಯಾಗಿ ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ. ಇನ್ನು ಐದನೇದು, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಆನ್ಸರ್, ರಾವಣನು ಸೀತೆಯ ಬಳಿ ಬಂದು ರಾಮನನ್ನು ಮರೆತು ನನ್ನನ್ನು ಒಪ್ಪಿಕೋ ಎಂದು ಹೇಳಿದ ಮಾತಿಗೆ ಸೀತೆಯು ರಾವಣನಿಗೆ ಯುದ್ಧರಂಗದಲ್ಲಿ ರಾಮ ಲಕ್ಷ್ಮಣರ ಪ್ರಾಣದವರೆಗೂ ಹೋಗದಿರು ಎಂದು ಹೇಳಿ ಮೂರ್ಛಿತಳಾಗುತ್ತಾಳೆ. ಆ ಸಂದರ್ಭದಲ್ಲಿ ಸೀತೆಯ ದುಸ್ಥಿತಿಯನ್ನು ಕಂಡು ರಾವಣನ ಮನಸ್ಸು ತನಗೆ ತಾನೇ ಪಶ್ಚಾತ್ತಾಪಗೊಂಡು ಸೀತೆಯ ಮೇಲೆ ವೈರಾಗ್ಯ ಮೂಡುತ್ತದೆ. ಆರನೇದು, ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಆನ್ಸರ್, ಸೀತೆಯ ದುಸ್ಥಿತಿಯನ್ನು ಕಂಡು ಮರಗುವ ರಾವಣ ತನ್ನ ಮಂತ್ರಿವರ್ಗದವರ ಎದುರಿಗೆ ನಿಂತು, ದುರ್ಬುದ್ಧಿಯವನಾದ ನಾನು ನನ್ನ ತಮ್ಮನಾದ ವಿಭೀಷಣನ ಮಾತು ಕೇಳದೆ ಆತನನ್ನು ಅವಮಾನಿಸಿ ಹೊಡೆದೋಡಿಸಿದೆ. ಇನ್ನು ಸೀತೆ ನನ್ನ ದಿವ್ಯ ಭೂಷಣ ರಾಜಲಕ್ಷ್ಮಿಯನ್ನು ತೃಣ ಸಮಾನವಾಗಿ ಕಂಡಳು, ಅಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯನ್ನು ಕೂಡ ಕಡೆಗಣಿಸಿದಳು. ನನ್ನ ವಿಧಿವಶದಿಂದ ನನಗೆ ಈ ರೀತಿಯಾಗಿದೆ ಎಂದು ಹೇಳಿದನು. ಇನ್ನು ಏಳನೇದು, ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಇದಕ್ಕೆ ಉತ್ತರ, ಸೀತೆಯನ್ನು ರಾಮನಿಗೆ ಈಗಲೇ ಒಪ್ಪಿಸಿದರೆ ನನ್ನಲ್ಲಿರುವ ಪರಾಕ್ರಮ, ಅಧಿಕ ಸಾಮರ್ಥ್ಯ, ಬಿರುದು ಖ್ಯಾತಿಗಳು ವ್ಯರ್ಥವಾದಂತೆ. ಆದ್ದರಿಂದ ಆ ರೀತಿಯಾಗಬಾರದು ಎಂದು ರಾವಣನು ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಹಿಂಜರಿಯುತ್ತಾನೆ. ಇನ್ನು ಎಂಟನೇದು, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಆನ್ಸರ್, ರಾವಣನು ಅಂತಿಮವಾಗಿ ಯುದ್ಧ ಭೂಮಿಯಲ್ಲಿ 2 ಸೈನ್ಯವು ಪರಾಕ್ರಮದಿಂದ ಹೋರಾಡಿ ಕೊನೆಗೆ ತನ್ನ ಅಧಿಕವಾದ ಪರಾಕ್ರಮದಿಂದ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಅವರನ್ನು ಸೆರೆ ಹಿಡಿದು ತಂದು ನಂತರ ಸೀತೆಯನ್ನು ಅವರಿಗೆ ಒಪ್ಪಿಸುತ್ತೇನೆ. ಇದರಿಂದ ನನ್ನ ಪರಾಕ್ರಮಕ್ಕೂ ಬೆಲೆ ಸಿಗುತ್ತದೆ ಹಾಗೂ ಸೀತೆಯನ್ನು ಒಪ್ಪಿಸಿದಂತಾಗುತ್ತದೆ ಎಂದು ತನ್ನ ಅಂತಿಮ ನಿರ್ಧಾರಕ್ಕೆ ಬರುತ್ತಾನೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಬರುವಂಥ ಚಾಪ್ಟ್ರು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು. ಇದರಲ್ಲಿ 2 ಮಾರ್ಕ್ಸ್ ನೋಡೋಣ. ಮೊದಲನೇದಾಗಿ, ಕೊಲಲಕ್ಷಮರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ? ಆನ್ಸರ್, ನಕುಲ ಮತ್ತು ಸಹದೇವರು ಕೀಚಕನಂತಹ ನಾಯಿಯನ್ನು ಕೊಲ್ಲಲು ಅಕ್ಷಮರು ಎಂದು ದ್ರೌಪದಿ ಹೇಳುತ್ತಾಳೆ. ಎರಡನೇದು, ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು? ಆನ್ಸರ್, ಮಲಗಿದ್ದ ಕಲಿಭೀಮನ ಬಳಿ ದ್ರೌಪದಿ ನಡುರಾತ್ರಿಯಲ್ಲಿ ಬಂದು ಆತನ ಮುಖದ ಮೇಲಿದ್ದ ಮುಸುಕನ್ನು ಮೆಲ್ಲಗೆ ಸರಿಸುತ್ತಾ ಆತನ ಗಲ್ಲವನ್ನು ಮೆಲ್ಲನೆ ಅಲುಗಿಸಿ ಭೀಮನನ್ನು ಎಬ್ಬಿಸಿದಳು. ಮೂರನೇದು, ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ? ಆನ್ಸರ್, ಭೀಮನು ದುಷ್ಟನಾದ ಕೀಚಕನ ಉಪಟಳದಿಂದ ಪಾರು ಮಾಡದಿದ್ದರೆ ಘೋರತರವಾದ ವಿಷ ಕುಡಿಯುವುದಾಗಿ ದ್ರೌಪದಿ ಹೇಳುತ್ತಾಳೆ. ಇನ್ನು ನಾಲ್ಕನೇದು, ಉಳಿದ 4 ಪಾಂಡವರ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ಇದಕ್ಕೆ ಆನ್ಸರ್, ದ್ರೌಪದಿ ತನಗೆ ಒದಗಿರುವ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲು ಯಾರಿಂದ ಸಹಾಯ ಹಸ್ತವನ್ನು ಬೇಡುವುದೆಂದು ಯೋಚಿಸುವಾಗ ತನ್ನ ಗಂಡಂದಿರಾದ ಪಾಂಡವರ ಬಗ್ಗೆ ತನ್ನ ಮನಸ್ಸಿನಲ್ಲಿ ಈ ರೀತಿ ಆಲೋಚಿಸುತ್ತಾಳೆ.
ಹಿರಿಯ ವ್ಯಕ್ತಿಯಾದ ಧರ್ಮರಾಯ ತನ್ನನ್ನು ಕಾಪಾಡಲು ಸಾಧ್ಯವಿಲ್ಲ, ಏಕೆಂದರೆ ಆತನಿಗೆ ಧರ್ಮಕ್ಷೇಮದ ಗರ ಬಡದಿದೆ. ಅರ್ಜುನ ತನ್ನ ಅಣ್ಣನ ಆಜ್ಞೆಯನ್ನು ಮೀರಲಾರದವನೆಂದು, ಅಲ್ಲದೆ ನಕುಲ ಸಹದೇವರು ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಅಕ್ಷಮರು ಎಂದು ತೀರ್ಮಾನಿಸಿ ದ್ರೌಪದಿ ತನ್ನ ಮನಸ್ಸಿನಲ್ಲಿ 4 ಪಾಂಡವರ ಬಗ್ಗೆ ಚಿಂತಿಸುತ್ತಾಳೆ. ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ. ದ್ರೌಪದಿಯ 5 ಜನ ಗಂಡಂದಿರೆಂದರೆ ಕ್ರಮವಾಗಿ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು. ಈ 5 3 ಲೋಕವನ್ನು ನಡುಗಿಸಬಲ್ಲ ಪರಾಕ್ರಮಿಗಳು ಎಂದು ದ್ರೌಪದಿ ತಿಳಿಸಿದ್ದಾಳೆ. ಇನ್ನು 6ನೇದು, ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ? ಆನ್ಸರ್: ಹೆಂಡತಿಯ ಮಾನ ಮರ್ಯಾದೆಯನ್ನು ಕಾಪಾಡಲು ಗಂಡ ತನ್ನ ಪ್ರಾಣವನ್ನು ಪಣವಾಗಿ ಇಟ್ಟಾದರೂ ತನ್ನ ಹೆಂಡತಿಯನ್ನು ಕಾಪಾಡುತ್ತಾನೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಬರೋದು ಹಬ್ಬಲಿ ಅವರ ರಸಬಳ್ಳಿಯಲ್ಲಿ. ಮೊದಲನೇದು, ಬಡತನ ಹೇಗೆ ಬಯಲಾಯಿತು? ಆನ್ಸರ್: ಬಡತನ ಬಂದಾಗ ಬೇಸರದಿಂದ ಇರುವ ಬದಲು ಆಡುತ್ತ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬರುವ ಮುದ್ದು ಮಕ್ಕಳನ್ನು ಹೊಡೆಯದೆ ಅವರೊಂದಿಗೆ ಪ್ರೀತಿಯಿಂದ ಆಟವಾಡಿದರೆ ಬಡತನ ಬಯಲಾಗುತ್ತದೆ, ಅಂದರೆ ಬಡತನದ ಕಷ್ಟಗಳೆಲ್ಲ ಮಾಯವಾಗುತ್ತದೆ ಎಂದು ಜನಪದರು ಹೇಳಿದ್ದಾರೆ. ಇನ್ನು 2ನೇದು, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ಆನ್ಸರ್: ಸಮಾಜದಲ್ಲಿ ಉತ್ತಮರ ಗೆಳೆತನವನ್ನು ಹೊಂದಿರುವುದರಿಂದ ಒಳ್ಳೆಯ ನಡವಳಿಕೆ ಹಾಗೂ ಬುದ್ಧಿಯನ್ನು ಕಲಿಯಬಹುದು. ಆದರೆ ಬುದ್ಧಿಹೀನರ ಗೆಳೆತನ ಮಾಡಿದರೆ ಇರುವಂತಹ ಬುದ್ಧಿಯನ್ನು ಕಳೆದುಕೊಂಡಂತೆ. ಇನ್ನು 3ನೇದು, ಹಿತ್ತಾಳೆಗಿಂತ ಬಲುಹೀನ ಯಾವುದು? ಆನ್ಸರ್: ಸಮಾಜದಲ್ಲಿ ಉತ್ತಮರ ಗೆಳೆತನ ಬೆಳೆಸುವುದು ಬಂಗಾರದ ಪುತ್ಥಳಿಯಂತೆ, ಆದರೆ ಬುದ್ಧಿಹೀನರ ಗೆಳೆತನ ಹಿತ್ತಾಳೆಗಿಂತ ಬಲುಹೀನವಾಗುತ್ತದೆ. ಇನ್ನು 4ನೇದು, ಹೆಡೆದವನನ್ನು ಯಾವಾಗ ನೆನೆಯಬೇಕು? ಆನ್ಸರ್: ಹೆಡೆದವನನ್ನು ರಾತ್ರಿಯಲ್ಲಿ ಊರೆಲ್ಲ ಉಂಡು ಮಲಗಿದಾಗ ಮತ್ತು ಬೆಳಗಿನ ಜಾವ ಬೆಳಚುಕ್ಕಿ ಹೊರಡುವ ಸಮಯದ ಪರಿಶುದ್ಧ ಮನಸ್ಥಿತಿಯಲ್ಲಿ ತಾಯಿಯನ್ನು ನೆನೆಯಬೇಕು. ಇನ್ನು 5ನೇದು, ಹಡೆದ ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿ. ಆನ್ಸರ್: ನಾವು ಉಪಯೋಗಿಸುವ ಭೌತಿಕ ವಸ್ತುಗಳಾದ ಉಡಿದಾರ ಹಾಗೂ ಉಂಗುರ ಮುರಿದರೆ ಮತ್ತೆ ಸರಿ ಮಾಡಿಕೊಳ್ಳಬಹುದು, ಅಲ್ಲದೆ ಹೆಂಡತಿ ಸತ್ತರೆ ಮತ್ತೊಬ್ಬರನ್ನು ಮದುವೆಯಾಗಬಹುದು. ಆದರೆ ಜನ್ಮ ನೀಡಿದ ತಂದೆ ತಾಯಿ ಹೋದರೆ ಮರಳಿ ಪಡೆಯಲಾಗುವುದಿಲ್ಲ. ಆದ್ದರಿಂದ ತಂದೆ ತಾಯಿ ಇರುವಾಗಲೇ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಎಂದು ತಂದೆ ತಾಯಿಯರ ಮಹತ್ವವನ್ನು ತಿಳಿಸಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಬೆಳಗುಜಾವ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಕಣ್ಣನ್ನು ತೆರೆದಿದ್ದಾನೆ. ರಾತ್ರಿಯ ನಕ್ಷತ್ರಗಳೆಲ್ಲ ಸೂರ್ಯನ ಬೆಳಕಿನ ಎದುರು ಜಾರಿ ಹೋಗುತ್ತದೆ. ಸೂರ್ಯನ ಬೆಳಕು ಭೂಮಿಯ ಮೇಲೆಲ್ಲ ಹರಡಿ ಗುಡಿಗೋಪುರಕ್ಕೂ ಬಲೆ ಬೀಸುತ್ತಾ ಬೆಳಕು ಬೇಟೆಗಾರ ಬರುತ್ತಾನೆ. ಇನ್ನು 2ನೇದು, ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಆನ್ಸರ್: ಕವಿ ಬೇಂದ್ರೆಯವರು ಮಕ್ಕಳಿಗೆ ಬಾಳಿನ ಬಗ್ಗೆ ಈ ರೀತಿ ಹೇಳುತ್ತಾರೆ: ಜೀವನದ ರಸಸ್ವಾದವನ್ನು ಕುಡಿದು ನವ ಚೈತನ್ಯದಿಂದ ಬಾಳಬೇಕು ಮತ್ತು ಸೋಮಾರಿಗಳಾಗಿ ಹುಸಿನಿದ್ದೆ ಬಿಟ್ಟು ಕ್ರಿಯಾಶೀಲರಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕೆಂಬ ಸಂದೇಶವನ್ನು ಕೊಟ್ಟಿದ್ದಾರೆ. 3ನೇದು, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಆನ್ಸರ್: ಹುಸಿನಿದ್ದೆ ಸೋಮಾರಿತನದ ಸಂಕೇತ. ಆದ್ದರಿಂದ ಜೀವನದಲ್ಲಿ ನಾವು ಸಫಲತೆಯನ್ನು ಪಡೆಯಲು ಹುಸಿನಿದ್ದೆ ಬಿಟ್ಟು ಎಚ್ಚರಗೊಂಡು ಎದ್ದು ಕ್ರಿಯಾಶೀಲರಾಗಿ ಜೀವನದ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕೆಂಬುದು ಕವಿ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಹೇಳಿದ್ದಾರೆ. ಇನ್ನು 4ನೇದು, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಆನ್ಸರ್: ಕವಿಯ ಪ್ರಕಾರ ಮುಪ್ಪು ಅನುಭವಕ್ಕೂ ಮತ್ತು ಚಿಂತೆಗೂ ಸಂಕೇತವಾಗಿದೆ. ಹರೆಯ ಎಂಬುದು ಮಾನವ ಜೀವನದ ಬೆಳಗುಜಾವವಾಗಿದೆ. ಈ ಅವಧಿಯಲ್ಲಿ ನಾವು ಕ್ರಿಯಾಶೀಲರಾಗಿ ದುಡಿದು ದಣಿದು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆದುಕೊಳ್ಳಬೇಕೆಂಬ ಮಾರ್ಗದರ್ಶನವನ್ನು ಇಲ್ಲಿ ಕವಿ ನೀಡಿದ್ದಾರೆ. ಇನ್ನು 5ನೇದು, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಆನ್ಸರ್: ಬಾನು ಪ್ರತಿನಿತ್ಯವೂ ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಹಾಗೆಯೇ ಮರ ಮತ್ತೆ ಮತ್ತೆ ಚಿಗುರೊಡೆದು ಹೊಸತನವನ್ನು ಪಡೆಯುತ್ತದೆ. ಆದರೆ ಮಾನವ ಬದುಕಿನಲ್ಲಿ ಯಾವುದೇ ಕ್ಷಣದಲ್ಲಿ ಮರಣ ಸಂಭವಿಸಬಹುದು. ಕಳೆದು ಹೋದ ಯೌವನ ಮತ್ತೆ ಬರಲಾರದು. ಬಾನಿನಂತೆ ಮರದಂತೆ ಪ್ರಕಾಶಿಸಲಾರದು, ಚಿಗುರೊಡೆಯಲಾರದು ಎಂದು ಕವಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಇರೋದು ಶಿಲುಬೆ ಏರಿದ್ದಾನೆ. ಮೊದಲನೇದು, ಕ್ರಿಸ್ಮಸ್ ಮನೆಗೆ ಏನನ್ನು ಹೊತ್ತು ತಂದಿದೆ? ಆನ್ಸರ್: ಕ್ರಿಸ್ಮಸ್ ಮನೆಗೆ ಚಳಿ, ಕೇಕು, ನಕ್ಷತ್ರ, ದೀಪ, ಪ್ಲಾಸ್ಟಿಕ್ನ ನಕಲು ಕುಬ್ಜತೆಯ ರೂಪದ ಗಿಡ, ಹತ್ತಿಯಿಂದ ಬಿಳಿಯ ಮಂಜಿನ ರೂಪ, ಸ್ಕರ್ಟ್ ಧರಿಸಿ ಮುಂಬತ್ತಿ ಹಿಡಿದ ಹುಡುಗಿಯರು, ಹೀಗೆ ಹಬ್ಬದ ವಾತಾವರಣವನ್ನು ಹೊತ್ತು ತಂದಿದೆ. 2ನೇದು, ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ? ಆನ್ಸರ್: ಶಿಲುಬೆಗೇರಿದ ಯೇಸುವಿನ ದೇಹ ಕೊಲೆಗಡುಕ ಬರಬ್ಬನ ವಕಾಲತ್ತು ನಡೆಸಿದವರಿಗೆ ಮತ್ತು ಎಡಬಲದಲ್ಲಿ ನಿಂತ ಕಳ್ಳರಿಗೆ ಮತ್ತು ರೋಮನ್ ಜನರಿಗೆ ದೇವರು ನಿಮ್ಮನ್ನು ಕ್ಷಮಿಸಲಿ ಎನ್ನುವಂತಿದೆ. ಇನ್ನು 3ನೇದು, ಶಿಲುಬೆಗೇರಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ?
ಆನ್ಸರ್, ಅಂದು ಶಿಲಿಬೆಗೇರಿದವರ ಗುಣಗಳು ಇಂದು ರೈಫಲ್ಲು, ಟ್ಯಾಂಕ್, ಬಾಂಬ್, ಗ್ರೆನೇಡುಗಳ ವೇಷವನ್ನು ತಾಳಿವೆ. 4ನೇದು, ಯಾವ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ? ಆನ್ಸರ್, ಜಗತ್ತಿಗೆ ಪ್ರೀತಿ, ದಯೆ, ಕರುಣೆಯನ್ನು ತೋರುವ ಮತ್ತು ದೈವಿ ಸಾಮ್ರಾಜ್ಯ ಬಂದೇ ಬರುತ್ತದೆ ಎಂಬ ಸಂದೇಶವನ್ನು ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆಯೇರಿದ್ದಾನೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಬರೋದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅಲ್ಲಿ. ಮೊದಲನೇದು, ಮುದುಕಿಯ ಜೀವ ಎಳೆಯುತ್ತಿರುವುದೇಕೆ? ಆನ್ಸರ್, ಮನೆಯಲ್ಲಿ ಫೋನ್ ರಿಂಗ್ ಆದಾಗ ಫೋನಿನಲ್ಲಿ ಅತ್ತ ಕಡೆ ಮುದುಕನಿರಬಹುದೆಂದು ಮುದುಕಿಗೆ ಜೀವ ಅತ್ತ ಕಡೆಯೇ ಎಳೆಯುತ್ತದೆ. 2ನೇದು, ಮುದುಕ ಏನೆಂದು ಗೋಗರಿಯುತ್ತಾನೆ? ಆನ್ಸರ್, ಮುದುಕ ತನ್ನ ಕಿರಿಮಗನ ಜೊತೆ ಅಸ್ಸಾಮಿನಲ್ಲಿ ಭಾಷೆ ತಿಳಿಯದ ಜಾಗದಲ್ಲಿ ಇದ್ದುದರಿಂದ ಆತನಿಗೆ ಮಾತನಾಡಲು ಇದ್ದ ಏಕೈಕ ಮಾರ್ಗವೇ ಮುದುಕಿಗೆ ಫೋನ್ ಮಾಡಿ ಮಾತನಾಡುವುದು. ಆದ್ದರಿಂದ ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತನಾಡದೆ ಮಾತೆ ಮರೆದೋಗಿದೆ ಕಣೆ, ಮಾತಾಡು ಮಾತಾಡು ಎಂದು ಗೋಗರಿಯುತ್ತಾನೆ. 3ನೇದು, ಮೊಮ್ಮಗಳ ಆತುರಕ್ಕೆ ಮುದುಕಿ ಏನೆಂದುಕೊಂಡಳು? ಆನ್ಸರ್, ಅಜ್ಜಿಯ ಕಾಟದಿಂದ ಆತುರವಾಗಿ ಬಂದು ಫೋನ್ ಎತ್ತಿ ರಾಂಗ್ ನಂಬರ್ ಎಂದು ಕೆಳಗಿಟ್ಟಾಗ ಅಜ್ಜಿ ಬಿಡುಗಡೆ ಹಾತೊರೆದು ರೈಟನ್ನೇ ರಾಂಗ್ ಎಂದಳು ಎಂದುಕೊಂಡಳು ಮುದುಕಿ. 4ನೇದು, ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ? ಆನ್ಸರ್, ಮಗ ಮೊಮ್ಮಕ್ಕಳು ಎಲ್ಲರೂ ಹೊರಗೆ ಹೋದ ಹೊತ್ತಿನಲ್ಲಿಯೂ ಸೊಸೆಯೊಬ್ಬಳು ಮನೆಯಲ್ಲಿರುತ್ತಾಳೆ. ಅವಳಿಗೂ ಈ ಹೊತ್ತಿನಲ್ಲಿ ಹೊರಗಿನ ಕೆಲಸ ಒಂದು ಬಂದರೆ ಮುದುಕನೊಡನೆ ನೆಮ್ಮದಿಯಾಗಿ 4 ಮಾತನಾಡಬಹುದೆಂದು ಬಯಸುತ್ತಾಳೆ. 5ನೇದು, ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಆನ್ಸರ್, ಮುದುಕಿ ಗುಟ್ಟೆ ಮಲ್ಲಪ್ಪ ದೇವರಿಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ, ಸೊಸೆಗೆ ಈ ಹೊತ್ತಿನಲ್ಲಿ ಹೊರಗಿನ ಕೆಲಸವೊಂದು ಒದಗಿ ಬರಲಿ ಎಂದು ಬೇಡಿಕೊಂಡಳು. ಪದ್ಯದಲ್ಲಿಷ್ಟೇ. ಇನ್ನು ಗದ್ಯ ಭಾಗ ನೋಡೋದಾದರೆ, ಮೊದಲಿಗೆ ಮುಟ್ಟಿಸಿಕೊಂಡವನಿಂದ ಬರುತ್ತೆ. ಫಸ್ಟ್ ಒನ್, ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಯಾಕೆ? ಆನ್ಸರ್, ಬಸಲಿಂಗ ಕೆಲಸ ಮಾಡುವುದು 4 ದಿನ ತಡ ಮಾಡಿದರೆ ನೆಲ ತೇವವಿಲ್ಲದೆ ನೇಗಿಲ ಕುಳ ನೆಲ ತಾಗುವುದಿಲ್ಲ. ಇರುವ 2 ಎತ್ತುಗಳಲ್ಲಿ ಒಂದು ಎತ್ತು ನೋಗ ಇಟ್ಟೊಡನೆ ಮಲಗಿಬಿಡುತ್ತದೆ. ಆದ್ದರಿಂದ ಕೆಲಸವನ್ನು ಆದಷ್ಟು ಬೇಗ ಮುಗಿಸಬೇಕಾದ ಸಂದರ್ಭ ಬಸಲಿಂಗನದ್ದಾಗಿತ್ತು. 2ನೇದು, ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು? ಆನ್ಸರ್, ಮಗುವಿಗೆ ಮೈಯಲ್ಲಿ ಸರಿಯಿಲ್ಲದ ಕಾರಣ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು. 3ನೇದು, ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣವಾಗಿ ಕಾಣತೊಡಗಿದವು? ಆನ್ಸರ್, ಬಸಲಿಂಗನಿಗೆ ಕಾಣಿಸಿಕೊಂಡ ಎಡಗಣ್ಣಿನ ನೋವಿನಿಂದ ಅವನಿಗೆ ಉಳಿದಿರುವ ನೆಲ, ಮಗುವಿನ ಕಾಯಿಲೆ ಎಲ್ಲವೂ ಅವನಿಗೆ ಗೌಣವಾಗಿ ಕಾಣತೊಡಗಿತು. 4ನೇದು, ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು? ಆನ್ಸರ್, ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನ ಕಣ್ಣಿನ ಸಮಸ್ಯೆಯನ್ನು ಸರಿಯಾಗಿ ಪರೀಕ್ಷಿಸಿ, ನಿನ್ನ ಕಣ್ಣು ಸರಿ ಹೋಗುತ್ತೆ, ಆದರೆ ಒಂದು ಸಣ್ಣ ಆಪರೇಷನ್ ಮಾಡಬೇಕು, ಪರವಾಗಿಲ್ವಾ ಎಂದು ಹೇಳಿದರು. 5ನೇದು, ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು? ಆನ್ಸರ್, ಸಿದ್ಲಿಂಗಿ ಕೆಳ ಜಾತಿಯವರಾದ ಡಾಕ್ಟರ್ ತಿಮ್ಮಪ್ಪನವರಿಂದ ಮುಟ್ಟಿಸಿಕೊಂಡು ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಬಂದಿದ್ದೀರಿ, ಈ ಸೂತಕವನ್ನು ಕಳೆಯಬೇಕೆಂದು ರಾಧಾಂತ ಮಾಡಿದಳು. 6ನೇದು, ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು? ಆನ್ಸರ್, ಅನ್ಯ ಡಾಕ್ಟರ್ಗಳು ಬಸಲಿಂಗನಿಗೆ ಈ ಸಣ್ಣ ನೋವಿಗೆ ಆಪರೇಷನ್ನೇ ಬೇಕಿಲ್ಲ, ಈ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾನೆ ಎಂದು ಹೇಳಿದರು. ಇನ್ನು 7ನೇದು, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಆನ್ಸರ್, ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ. ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತೆ ಎಂದು ಹೇಳಿದರು. ನೆಕ್ಸ್ಟ್, ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು? ಆನ್ಸರ್, ಬಸಲಿಂಗನಿಗೆ ತನ್ನ ಬಲಗಣ್ಣಿನ ನೋವು ಭೀಕರವಾಗತೊಡಗಿದ್ದರಿಂದ ಬರಬರುತ್ತಾ ದೃಷ್ಟಿ ಮಂದವಾಗತೊಡಗಿತ್ತು. ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ಕೂಡ ತನ್ನ ಕಣ್ಣನ್ನು ಉಳಿಸುವುದಿಲ್ಲ ಎಂಬುದು ನಿಶ್ಚಯವಾಗತೊಡಗಿತು. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಬರುವಂಥದ್ದು ಕನ್ನಡವನ್ನು ಕಟ್ಟುವ ಕೆಲಸ ಚಾಪ್ಟರಿಂದ. ಮೊದಲನೇದು, ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಆನ್ಸರ್, ಲೇಖಕರಲ್ಲಿ ಕನ್ನಡ ಪ್ರೀತಿ ಸ್ಫುರಿಸಿದ್ದು ಎಳವೆಯಿಂದಲೇ, ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಸಹಜವಾಗಿ ಬಂದದ್ದು. ಕನ್ನಡವೆಂಬುದು ಯಾರಿಂದಲೋ ಪ್ರೇರಿತವಾದುದಲ್ಲ, ಚಳುವಳಿಗಳಿಂದ ಹುಟ್ಟಿಕೊಂಡಿದ್ದಲ್ಲ. ತನ್ನ ಕನ್ನಡದ ಪ್ರೀತಿ ಎಂಬುದು ಮಾಸ್ತಿ, ಕುವೆಂಪು, ತೀನಂಶ್ರೀ ಪದ್ಯಗಳನ್ನು ಪುಸ್ತಕದಲ್ಲಿ ಓದಿದಾಗ ಸ್ಫುರಿಸಿದ್ದು ಎಂದು ತಿಳಿಸುತ್ತಾರೆ. 2ನೇದು, ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳಾವವು?
ಆನ್ಸರ್. ಎ.ಆರ್. ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ತನ್ನ ಹದಿಹರಿಯದ ಮನಸ್ಸಿನಲ್ಲಾದ ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನು ಪ್ರತಿನಿಧಿಕವಾಗಿ ಸಂಕೇತಿಸುತ್ತವೆಂದು ಇಟ್ಟುಕೊಳ್ಳಬಹುದು ಎಂದು ಕವಿ ಇಲ್ಲಿ ಹೇಳುತ್ತಾರೆ. ಅಂದರೆ ಅವರ ಭಾವನೆ ಅದಾಗಿದೆ. ಇನ್ನು ಮೂರನೇದು, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಾಮಾನ ಅಪೇಕ್ಷಿಸಿದ್ದಾರೆ? ಆನ್ಸರ್. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ, ಮಿಕ್ಕ ಎಲ್ಲ ಭಾಷೆಗಳು ಇಲ್ಲಿ ಸೇವಕರ ಸ್ಥಾನದಲ್ಲಿ ಇರಬೇಕು ಎಂದು ಹಾಮಾನಾಯಕ್ ತಿಳಿಸಿದ್ದಾರೆ, ಅಂದರೆ ಅಪೇಕ್ಷಿಸಿದ್ದಾರೆ. ನಾಲ್ಕನೇದು, ಕೇಂದ್ರದ ರೈಲು ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಂಡಿವೆ? ಆನ್ಸರ್. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳ ರೈಲ್ವೆ ನಿಲ್ದಾಣದಲ್ಲಿಯೂ ಕೂಡ ಹಿಂದಿ, ಇಂಗ್ಲಿಷ್ಗಳೇ ರಾರಾಜಿಸುತ್ತವೆ. ಅಲ್ಲದೆ ಅಂಚೆ, ರೈಲ್ವೆ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ ಎಂದು ಲೇಖಕರು ತಿಳಿಸಿದ್ದಾರೆ. ಇನ್ನು ಐದನೇದು, ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಆನ್ಸರ್. ಭಾರತದಲ್ಲಿ ಎಲ್ಲ ಪ್ರದೇಶಗಳಲ್ಲೂ ತ್ರಿಭಾಷಾ ಸೂತ್ರವನ್ನು ಅಳವಡಿಸಿಕೊಂಡರೆ ಅದು ಯಾವುದೇ ಸಂಸ್ಥೆಗಳಿಗೆ ಹೋದರೂ ಎಲ್ಲ ಸೂಚನೆಗಳು, ಬರವಣಿಗೆಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಆಗ ಮಾತ್ರ ತ್ರಿಭಾಷಾ ಸೂತ್ರಕ್ಕೆ ಒಂದು ಬೆಲೆ ಬರುತ್ತದೆ, ಪ್ರಾದೇಶಿಕ ಭಾಷೆಗಳಿಗೂ ನ್ಯಾಯ ಸಿಕ್ಕಂತಾಗುತ್ತದೆ. ಇನ್ನು ಆರನೇದು, ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು? ಇದಕ್ಕೆ ಉತ್ತರ, ನಮ್ಮ ಸಾರ್ವಜನಿಕ ಶಾಲೆಗಳು ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಕುಸಿದು ಬೀಳುವಂತಿರುವ ಕಟ್ಟಡಗಳು, ದೊಡ್ಡಿಯಂತಿರುವ ತರಗತಿಗಳು, ಅಧ್ಯಾಪಕರೇ ಇಲ್ಲದ ತರಗತಿಗಳು, ಪಾಠ ಹೇಳಿಕೊಡದ ಅನರ್ಹ ಅಧ್ಯಾಪಕರು, ದಿನ ಬೆಳಗಾದರೆ ರಜೆ, ಯಾವುದೇ ಶಿಸ್ತಿಲ್ಲದ ವ್ಯವಸ್ಥೆ, ಮೂತ್ರವಾಸನೆಯ ಪರಿಸರ, ಈ ರೀತಿ ನಮ್ಮ ಸಾರ್ವಜನಿಕ ಶಾಲೆಗಳು ಅವ್ಯವಸ್ಥೆಯ ಆಗರವಾಗಿದೆ ಎಂದು ಲೇಖಕರು ಹೇಳಿದ್ದಾರೆ. ಇನ್ನು ಏಳನೇದು, ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೂ ಇದ್ದೇ ಇರುತ್ತದೆ? ಆನ್ಸರ್. ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ, ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗಿರುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಎಂಟನೇದು, ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ? ಆನ್ಸರ್. ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ? ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ? ನಾವು ನೋಡುವುದು ಯಾವ ಭಾಷೆಯ ಸಿನಿಮಾಗಳನ್ನು? ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ? ಇಂತಹ ನೂರಾರು ಪ್ರಶ್ನೆಗಳನ್ನು ಕೇಳಿಕೊಂಡಾಗ ಅವುಗಳ ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡದ ಬಗ್ಗೆ ಮಾತನಾಡಲು ಯೋಗ್ಯತೆ ಗಳಿಸಿದ್ದೇವೆ ಎಂದು ಅರ್ಥ ಎಂದು ಲೇಖಕರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಬರೋದು ಬದುಕನ್ನು ಪ್ರೀತಿಸಿದ ಸಂತದಿಂದ. ಮೊದಲನೇದು, ಕಲಾಂ ಅವರು ಬದುಕಿನ ಮಂತ್ರ ಯಾವುದು? ಆನ್ಸರ್. ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ, ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಎಂಬುದು ಕಲಾಂ ರವರ ಬದುಕಿನ ಮಂತ್ರವಾಗಿದೆ. ಎರಡನೇದು, ಕಲಾಂ ಅವರು ತಾವು ಆತ್ಮಕಥೆ ಬರೆದಿದ್ದು ಏತಕ್ಕಾಗಿ? ಆನ್ಸರ್. ಕಲಾಂ ಅವರು ತಮ್ಮ ಆತ್ಮಕಥೆ ಬರೆದಿದ್ದು ಯಾವುದೋ ಮೂಲೆಯಲ್ಲಿನ ಊರಿನಲ್ಲಿ ಹುಟ್ಟಿ ಸಾಮಾಜಿಕವಾಗಿ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಕಲಾಂ ರವರ ಬದುಕು ಕೂಡ ಅದರಂಥದ್ದೇ ಪರಿಸರದಲ್ಲಿ ಅರಳಿದ್ದನ್ನು ಓದಿದಾಗ ಭರವಸೆ ಮೂಡಬಹುದು. ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವ ಭ್ರಮೆಯಿಂದ ಬಿಡುಗಡೆ ಹೊಂದಿ ಬರಲು ತಮ್ಮ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಭರವಸೆಯಿಂದ ಕಲಾಂ ಆತ್ಮಕಥೆ ಬರೆದರು. ಮೂರನೇದು, ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡಿದ್ದೇನು? ಆನ್ಸರ್. ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಲಾಂ ಕಂಡರು. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ನೋಡಿತು. ನಾಲ್ಕನೇದು, ವಿ.ಜೆ. ಸುಂದರಂ ಸಿಕಿಂದರಾಬಾದ್ ಶಾಲಾ ಬಾಲಕಿ ಬಗೆಗೆ ಹೇಳಿದ ಹೆಮ್ಮೆಯ ಮಾತುಗಳಾವವು? ಆನ್ಸರ್. ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ, ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ದಳು. ನಾನು ಮಾಹಿತಿ ನೀಡಿದ್ದೆ. ನೋಡಿ ಎಂತಹ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಎಂದು ಹೆಮ್ಮೆಯ ಮಾತುಗಳನ್ನು ಹೇಳಿದರು. ಐದನೇದು, ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಆನ್ಸರ್. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಆಲೋಚನೆಗಳಾಗುತ್ತವೆ. ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಆರನೇದು, ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಆನ್ಸರ್. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಎಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಬರುವಂಥದ್ದು ಹಳ್ಳಿಯ ಚಹಾ ಹೋಟೆಲ್ಗಳ ಚಾಪ್ಟರಿಂದ. ಮೊದಲನೇದು, ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಆನ್ಸರ್. ಪಟ್ಟಣದ ಹೋಟೆಲುಗಳಲ್ಲಿ ಎಲ್ಲ ಇದೆ. ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಪಾರಸಿಯ ನೆಲವಿದೆ. ಕೂತರೆ ಮಾಸಿ ಹೋದಿತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿಯೂ ಇದೆ ಎಂದು ಲೇಖಕರು ಪಟ್ಟಣದ ಕಟ್ಟಡವನ್ನು ವಿವರಿಸಿದ್ದಾರೆ. ಇನ್ನು ಎರಡನೇದು, ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ?
ಆನ್ಸರ್: ಹಳ್ಳಿಯ ಚಹಾದ ಹೋಟೆಲುಗಳಲ್ಲಿ ಮುರುಕು ಬೆಂಚು ಇದೆ, 3 ಕಾಲಿನ ಕುರ್ಚಿ ಇದೆ, ಆದರೆ ನಮ್ಮೂರ ಚಂದ್ರಭವನದ ಮಲ್ಲಣ್ಣ ಸೋಸುವ ಚಹಾವನ್ನು ಯಾವ ಇಂದ್ರಭವನದಲ್ಲಿಯೂ ಕಾಣಲಾರೆವು ಎನ್ನುತ್ತಾರೆ. ಇನ್ನು 3ನೇದು, ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಆನ್ಸರ್: ಹಳ್ಳಿಯ ಚಹಾ ಪಳಾರದ ಅಂಗಡಿಗಳಲ್ಲಿ ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ. ವಿಶ್ರಾಂತಿಯ ಸ್ಥಳವೂ ಇದೆ, ಶಕ್ತಿ ಗಳಿಸುವ ಸ್ಥಳವೂ ಇದೆ. ಭಾವೈಕ್ಯತೆ ಎಂದು ಬಾಯಿ ಬಡಿದುಕೊಂಡರೆ ಭಾವೈಕ್ಯತೆ ಬರುವುದಿಲ್ಲ. ಕಾರ್ಯರೂಪಕ್ಕೆ ತಂದಾಗಲೇ ಅದು ಮಹತ್ವ ಪಡೆಯುವುದು. ಹಳ್ಳಿಯ ಚಹಾ ಪಳಾರದ ಅಂಗಡಿಯೇ ನಿಜವಾಗಿಯೂ ಭಾವೈಕ್ಯತೆ ಸಾರುವ ಏಕೈಕ ಸ್ಥಳ. ಇನ್ನು 4ನೇದು, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು? ಆನ್ಸರ್: ರೋಗಿಗಳು ಹಾಗೂ ಪಥ್ಯ ಮಾಡುವವರು ಮನೆಗಳಲ್ಲಿ ಪಥ್ಯ ಮಾಡುತ್ತಾ ಹೋಟೆಲುಗಳಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನುವ ಇವರ ರೋಗ ಎಂದಿಗೂ ನೆಟ್ಟಗಾಗುವುದಿಲ್ಲ. ಹಾಗೂ ತಿಂದರೂ ಸಾಯುತ್ತೇವೆ, ತಿನ್ನದಿದ್ದರೂ ಸಾಯುತ್ತೇವೆ, ಆದ್ದರಿಂದ ಕರಿದಿದ್ದನ್ನು ತಿಂದೇ ಸಾಯುವ ಎಂಬುದು ರೋಗಿಗಳ ಜಿದ್ದು. ಇನ್ನು 5ನೇದು, ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ? ಆನ್ಸರ್: ಹೋಟೆಲಿನಲ್ಲಿ ಕುಳಿತು ಮಾತನಾಡುವವರಿಗೆ ಎಲ್ಲರ ಮನೆಯ ಎಲ್ಲ ವಿಷಯಗಳು ಸುದ್ದಿ ಸಾಮಗ್ರಿಗಳೇ. ಗಿಡ್ಡ ಮಾಸ್ತರರು ಶಾಲೆಯ ಹುಡುಗರಿಗೆ ಬಹಳವಾಗಿ ಹೊಡೆಯುತ್ತಿದ್ದಾರೆ, ಕಾರಣ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣವೆಂದು ಹಳ್ಳಿಗರು ಮಾತನಾಡಿಕೊಳ್ಳುತ್ತಾರೆ. ಇನ್ನು 6ನೇದು, ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಆನ್ಸರ್: ವಿಧವೆಯಾದ ಅಕ್ಕ ಅವರು ಏಕೆ ಅಷ್ಟು ಬೆಳ್ಳಗಿನ ಸೀರೆ ಉಡಬೇಕು ಎಂಬುದು ಚಹಾ ಹೋಟೆಲಲ್ಲಿ ಕುಳಿತು ಮಾತನಾಡುವವರ ಜಿಜ್ಞಾಸೆಯ ವಿಷಯ. ಇನ್ನು ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದು ಕೊಡುತ್ತಿದ್ದಾರೆಂಬುದು ಆ ಹಳ್ಳಿಗರ ಆಕ್ಷೇಪ. ಇನ್ನು 7ನೇದು, ಸುದ್ದಿಯ ಸೂರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಇದಕ್ಕೆ ಆನ್ಸರ್: ಹಳ್ಳಿ ಚಹಾ ಹೋಟೆಲಿನಲ್ಲಿ ಕುಳಿತು ಸುದ್ದಿಯ ಸೂರಪ್ಪ ಗೊಂಬೆಯನ್ನು ಹೀಗೆ ವರ್ಣಿಸುತ್ತಾನೆ. ಆ ಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರು ನಿಲ್ಲಿಸಿದ್ದ ಹೆಣ್ಣು ಗೊಂಬೆಯನ್ನು ಎವಯಿಕೆಯಿಂದ ನೋಡಿ ಬಂದು, ಏನ್ ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನ ಎಂದು ಬಾಯಿ ಚಪರಿಸಿ ವರ್ಣಿಸುತ್ತಾನೆ. ಇದಿಷ್ಟು ಗದ್ಯ ಹಾಗೂ ಪದ್ಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ಆಗಿತ್ತು. ಇನ್ನು ದೀರ್ಘಗದ್ಯದಲ್ಲಿ ಎಲ್ಲಾನು ಇಂಪಾರ್ಟೆಂಟೇ, ಸೊ ಅದನ್ನು ಸಪ್ರೇಟ್ ವಿಡಿಯೋ, ದೀರ್ಘಗದ್ಯದಲ್ಲಿ ಬರುವಂತಹ 2 ಮಾರ್ಕ್ಸನ್ನೇ ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ. ಅದನ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ.